ನಮ್ಮ ಕರ್ನಾಟಕದಲ್ಲಿ 6ರಿಂದ 7 ಕೋಟಿ ಜನಸಂಖ್ಯೆ ಇದ್ದೀರಿ. ಎಲ್ಲೆಲ್ಲೋ ಕಳಿತೀರಿ, ಅಕೌಂಟ್ಗೆ 1 ರೂಪಾಯಿ ಹಾಕಿ ಎಲ್ಲೆಲ್ಲೋ ಶೇರ್ ಮಾಡಿ ಇವ್ರಿಗೆ ಎಷ್ಟೋ ಅನುಕೂಲ ಆಗುತ್ತದೆ. ಒಬ್ಬ ಮಗಳವಳೆ ಸಾಕಗಂಟು ನಾನು ಸಾಕಿದ್ದೀನಿ. ಇವಾಗ ನನಗೆ ವಯಸ್ಸಾಯಿತು. ಇದ್ದಕ್ಕಿದ್ದಂಗೆ ಸ್ವಾಧೀನ ಆಗಿರೋದು ಕಾಲು. ಅವನಿಗೆ ಆಸ್ಪತ್ರೆಗೆ ಖರ್ಚಿಗೆ ನಿಮ್ಮನ್ನ ಕೇಳ್ಕೊತಾ ಇರೋದು. ರಾಜಕಾರಣಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಯಾರೂ ಹೆಲ್ಪ್ ಮಾಡಿಲ್ಲ ಇವ್ರಿಗೆ. ಪ್ರತಿಯೊಬ್ಬರು ಕೂಡ ಕರ್ನಾಟಕದಲ್ಲಿ ಯಾರಾದ್ರೂ 1 ರೂಪಾಯಿ ಅಂತ ಸಹಾಯ ಮಾಡಿದ್ರೆ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಅಂತೇಳಿ ಈ ಪ್ರತಿಯೊಬ್ಬರು ಮನೆ ಬಾಗಿಲು ಹೋಗ್ತಾ ಕೇಳ್ಕೊತಾ ಹೋಗೋಕ್ಕಾಗಲ್ದೋದಕ್ಕೆ ನಾನು ಈ ಚಾನಲ್ ಮುಖಾಂತರ ಪ್ರತಿಯೊಬ್ಬರು ಕೇಳ್ಕೊತಾ ಇರೋದು, ದಯವಿಟ್ಟು ಸಹಕಾರ ನೀಡಿ. ನಿಮ್ಮ ಕೊನೆ ಎಂಡಿಗೆ ಬಂದು ಮಾತ್ರ ಕೇಳ್ತಾ ಇದ್ದೀನಿ. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಾಪುರ ಬಸವೇಶ್ವರ ಕಾಲೋನಿಯ ನಿವಾಸಿ ಸ್ವಾಮಿ ಗೌಡ ಕಳೆದ 18 ವರ್ಷಗಳಿಂದ ಅನಾರೋಗ್ಯದೊಂದಿಗೆ ಹೋರಾಟ ನಡೆಸುತ್ತಿದ್ದಾರೆ. ಜ್ವರದಿಂದ ನರವೈಕಲ್ಯ ಉಂಟಾಗಿ 2 ಕಾಲುಗಳ ಶಕ್ತಿಯನ್ನ ಕಳೆದುಕೊಂಡಿರುವ ಅವರು ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾರೀ ಕಷ್ಟ ಅನುಭವಿಸುತ್ತಿದ್ದಾರೆ. ಪಿರಿಯಾಪಟ್ಟಣ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಬಣ ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷರು ಶಿವಪ್ರಸಾದ್ ಅಂತ. ಈ ಸ್ವಾಮಣ್ಣನ 17ರಿಂದ 18 ವರ್ಷದಿಂದ ಸಣ್ಣ ಹೆಚ್ಚು ಕಮ್ಮಿ ನನಗೆ 17-18 ವರ್ಷದಿಂದ ನೋಡ್ಕೊಂಬತ್ತಾ ಇದ್ದೀವಿ. ಅವ್ರನ್ನ ಇದ್ದಕ್ಕಿದ್ದಂಗೆ ಸ್ವಾಧೀನ ಆಗಿರೋದು ಕಾಲು. ಇವ್ರ ಜೀವನದಲ್ಲಿ ಎಷ್ಟು ಕೆಲಸ ಮಾಡ್ತಿದ್ರು ಅಂದರೆ, ಲಾರಿ ಡ್ರೈವರು, ಒಂದೊಂದು ಕಾಲದಲ್ಲಿ ಇವರು ಲಾರಿ ಡ್ರೈವರು, ಆ ಥರ ಈಗ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು. ಇದ್ದಕ್ಕಿದ್ದಂಗೆ ಒಂದಿನ ಜ್ವರ ಬಂದು ಮಲಗಿದ್ದು, ಇನ್ನು ಕಾಲೇ ಸ್ವಾಧೀನ ಕಳ್ಕೊಂಡ್ರು. ಇನ್ನು ಕಾಲು ಹೋಯ್ತು, ಇವ್ರಿಗೆ ಕಾಲು ಬಂದಿಲ್ಲ. ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಯಾರೂ ಹೆಲ್ಪ್ ಮಾಡಿಲ್ಲ ಇವ್ರಿಗೆ. ಎಲ್ಲರೂ ನಮ್ಮ ಕರ್ನಾಟಕ ಜನತೆಗೆ ಒಂದು ಮನವಿ ಮಾಡ್ತೀನಿ, ಪ್ರತಿಯೊಬ್ಬರೂ ಕೈಲಾದಷ್ಟು ಎಷ್ಟು ಸಹಾಯ ಮಾಡಬೇಕು ಅಷ್ಟು ಸಹಾಯ ಮಾಡಿ. ನಮ್ಮ ರೈತ ಸಂಘದಿಂದನೂ ಮಾಡೋಣ ಅಂತ ಮಾಡಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ 6ರಿಂದ 7 ಕೋಟಿ ಜನಸಂಖ್ಯೆ ಇದ್ದೀರಿ. ಎಲ್ಲೆಲ್ಲೋ ಕಳಿತೀರಿ, 1 ರೂಪಾಯಿ ಇವ್ರ ಅಕೌಂಟ್ಗೆ 1 ರೂಪಾಯಿ ಹಾಕಿ ಎಲ್ಲೆಲ್ಲೋ ಶೇರ್ ಮಾಡಿ ಇವ್ರಿಗೆ ಎಷ್ಟೋ ಅನುಕೂಲ ಆಗುತ್ತದೆ. ಮೆಡಿಷನ್ಗೆ ಆಗಿರ್ಬೋದು, ಇವ್ರ ಜೀವನಕ್ಕೆ ಆಗಿರ್ಬೋದು. ಇದೊಂದು ನಮ್ಮ ಕರ್ನಾಟಕದ ಜನತೆಗೆ ನಮ್ಮ ಕಡೆಯಿಂದ ಒಂದು ಮನವಿ ಮಾಡ್ತೀನಿ, ಶೇರ್ ಮಾಡಿ 1 ರೂಪಾಯಿ ಇವ್ರ ಅಕೌಂಟ್ಗೆ ಹಾಕಿದ್ರು ಎಷ್ಟೋ ಒಳ್ಳೆಯ ಇದಾಗುತ್ತದೆ ಇವ್ರಿಗೆ. ಸ್ವಾಮಿಗೌಡ ಅವರ ಪತ್ನಿ ಹಲವು ವರ್ಷಗಳ ಹಿಂದೆ ಮೃತಪಟ್ಟಿದ್ದು, ಅವರಿಗೆ ಒಬ್ಬಳೇ ಪುತ್ರಿ ಇದ್ದಾಳೆ. ಕುಟುಂಬದ ಜವಾಬ್ದಾರಿ ತಾಯಿ ಅನಸೂಯಮ್ಮ ಅವರ ಮೇಲಿದೆ. ವಯಸ್ಸಾದರೂ ಸಹ ಅನಸೂಯಮ್ಮ ಅವರು ಕೂಲಿ ಕೆಲಸಕ್ಕೆ ಹೋಗಿ ಮಗನ ಹಾಗೂ ಮೊಮ್ಮಗಳ ನಿರ್ವಹಣೆ ಮಾಡುತ್ತಿದ್ದಾರೆ. ಮಗನ ಚಿಕಿತ್ಸೆಗೆ ಅನೇಕ ಬಾರಿ ಜನಪ್ರತಿನಿಧಿಗಳ ಮೊರೆ ಹೋದರೂ ಯಾವುದೇ ನೆರವು ದೊರಕಿಲ್ಲ. ಪರಿಸ್ಥಿತಿಯಿಂದ ಬೇಸತ್ತ ಸ್ವಾಮಿಗೌಡ ಹಲವಾರು ಬಾರಿ ಆತ್ಮಹತ್ಯೆ ಯೋಚನೆಗೂ ಒಳಗಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಮಗನಿಗೆ ನಿಮ್ಮನ್ನ ಕೇಳ್ಕೊತಾ ಇರೋದು ಏನೂ ಇಲ್ಲ. ಅವನಿಗೆ ಆಸ್ಪತ್ರೆಗೆ ಖರ್ಚಿಗೆ ನಿಮ್ಮನ್ನ ಕೇಳ್ಕೊತಾ ಇರೋದು. ನಾನು ಇಲ್ಲಿವರೆಗಂಟ ಅವನು ಸಾಕಾಯಿತು. ಅವನು 10 ವರ್ಷ ಆಯಿತು ಅವ್ನು ನಿಂತಿರೋಗಿ. ಒಬ್ಬ ಮಗಳವಳೆ ಸಾಕಗಂಟು ನಾನು ಸಾಕಿದ್ದೀನಿ. ಇವಾಗ ನನಗೆ ವಯಸ್ಸಾಯಿತು. ಅವನ್ನ ಎತ್ತಬೇಕು, ಇಳಕಬೇಕು, ಸ್ನಾನ ಮಾಡ್ಸೋಕ್ಕೂ ಸುಧಾ ಒಬ್ಬ ಗಂಡಸೇ ಬೇಕು ಅವನ್ನ ಎತ್ತಿಳ್ಕೋಕ್ಕೆ ಅಂತ ವನವಾಸದಲ್ಲಿ ನಾನು ಅವನ್ನ ಸಾಕ್ತಾಯಿದ್ದೀನಿ. ಅವ್ನ ಕಾಲ ಮೇಲೆ ಅವನು ನಿಂತ್ಕೊಳ್ಳೋಂಗೆ ನೀವೆಲ್ಲ ಸಹಕಾರ ನೀಡಿ. ನಾನು ಕೂಲಿ ಇಲ್ಲಿವರೆಗಂಟು ಮಾಡಿದ್ದೀನಿ, ಆದರೂ ನಾನು ನಿಂತೋಗ್ಬಿಟ್ಟೆ, ಮಾಡೋಕ್ಕಾಗೋದಿಲ್ಲ. ಬತ್ತ ನನಗೆ ವಯಸ್ಸು ಬರೋದಿಲ್ಲ. 60 ವರ್ಷ ಆಗೋಯ್ತು ನನಗೆ. ಅವನು ಒಬ್ಬನಿಗೋಸ್ಕರ ನಾನು ಇಲ್ಲಿ ಗಂಟ ಬದುಕಿದ್ದೀನಿ. ಅವನು ಇಲ್ಲ ಅಂದಿದ್ದ ಇಷ್ಟಕ್ಕೆ, ನಾನು ಇಲ್ಲ ಅಂದಿದ್ದ ಇಷ್ಟಕ್ಕೆ ಅವನು ಸತ್ತೋಗಿರೋನು. ಆದರೆ ಏನು ಮಾಡೋದು, ಎತ್ತಿರೋ ತೆಪ್ಪಿಗೆ ನಾನು ಸೌಕರ್ಯ ಮಾಡ್ತಾಯಿದ್ದೀನಿ, ಸೇವೆ ಮಾಡ್ತಾಯಿದ್ದೀನಿ. ನೀವೆಲ್ಲ ನೀಡಿ, ಸಹಕಾರ ನೀಡಿ. ಅವನಿಗೆ ನಿಮ್ಮ ಕೈಲಿ ಆದರೆ ಎಷ್ಟಾಯ್ತದೋ ಅಷ್ಟು ಅವನಿಗೆ ಸಹಕಾರ ನೀಡಿದ್ರೆ ಅವ್ನ ಆಸ್ಪತ್ರೆ ಕರ್ಕೊಂಡೋಗಿ ನಾನು ಅವನ್ನ ಹುಷಾರು ಮಾಡ್ಕೊಬತ್ತೀನಿ. ನಿಮ್ಮ ಹೆಸರು ಇರಲಿ, ನನ್ನ ಮಗ ಬದುಕೊಳ್ಳಿ. ನೀವು ಇಂಥ ಮಾಡಿದ್ರು ಅನ್ನೋದಕ್ಕೆ ಹೆಸರು ಉಳ್ಕೊತದೆ ಹೊರತು ನೀವು ಹಾಕೋ ದುಡ್ಡು ನಮ್ಮ ಉಳ್ಕೊಳ್ಳೋದಿಲ್ಲ. ನನ್ನ ಮಗ ನನ್ನ ಜೀವನ ಅಂಶ ಅವನು ಬದುಕೊಂಡಿರಲಿ. ಅವನು ಅವ್ನ ಮಗಳನ್ನಾದ್ರೂ ಅವನು ನೋಡ್ಕೊಂಡು ಸಾಕೊಂಡೋಗ್ಲಿ. ನೀವು ಸಹಕಾರ ನೀಡಿ, ಅವ್ನ ಜೀವನಕ್ಕಾರೋ ಒಂದು ದಾರಿ ಮಾಡಿಕೊಡಿ. ಇಷ್ಟೇ ನಾವು ಕೇಳ್ಕೊತಾ ಇರೋದು. ಎತ್ತಕ್ಕಾಗಲ್ಲ, ಇಳ್ಕೋಕ್ಕಾಗೋದಿಲ್ಲ. ಅವನು ಹುಷಾರು ತೆಪ್ತರ್ಲಿಂದ ನಾನು ಸಹಕಾರ ನೀಡ್ಬಿಟ್ಟಿದ್ದೀನಿ. ಇವಾಗ ನಾನು ಆಸ್ಪತ್ರೆಗಳಿಗೆ ಈಗ 1-2 ತಿಂಗಳಲ್ಲಿ ಕರ್ಕೊಂಡೋಗಿ ಬಂದೆ. ಇಷ್ಟು ಹಣ ಬೇಕು ಅಂತ ಕೇಳ್ತಾರೆ. ನಾನು ಕೂಲಿ ಮಾಡೋಳು ಅಷ್ಟು ಹಣ ತಗೊಂಡೋಗಿ ಅವನ್ನ ನೀಡೋಕ್ಕಾಗೋದಿಲ್ಲ. ಕಳಿಸ್ಬಿಟ್ರು ನಾನು ಕರ್ಕೊಬಂದೆ. ನೀವಿಷ್ಟು ಸಹಕಾರ ನೀಡಿದ್ರೆ ನನ್ನ ಮಗ ಗುಣ ಆಯ್ತಾನೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಯಾರಾದರೂ ಮುಂದೆ ಬಂದು ಸಹಾಯ ಮಾಡುವರೇ ಎಂಬ ನಿರೀಕ್ಷೆಯಲ್ಲಿ ಸ್ವಾಮಿಗೌಡ ಹಾಗೂ ಅವರ ತಾಯಿ ಮಾಧ್ಯಮದ ಮುಖಾಂತರ ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದಿಂದ ಬರೀ ಪೆನ್ಷನ್ ಒಂದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ 1 ರೂಪಾಯಿ ಹಣ ಕೂಡ ಬರಲಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ಸರ್ಕಾರ ಎಲ್ಲರ ಹತ್ರ ಹೋಗಿದ್ದೀವಿ. ಅವ್ರು ಹೇಳ್ತಾರೆ ಟ್ರೀಟ್ಮೆಂಟ್ ನಮಗೆ ಹಾಸ್ಪಿಟಲ್ ಬಿಲ್ಗಳು ಕೊಡಿ,
ನಮ್ಮ ಹಾಸ್ಪಿಟ್ಲ್ ಪ್ರತಿಯೊಂದು ನೀವು ಎಷ್ಟು ಖರ್ಚು ಮಾಡಿದ್ರೆ ಹಾಸ್ಪಿಟಲ್ ಬಿಲ್ಗಳೆಲ್ಲ ತಗೊಬಂದು ಕೊಡಿ, ನಮಗೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಹಾಸ್ಪಿಟಲ್ ಕೇಳಿದ್ರೆ ನಾನು ಟ್ರೀಟ್ಮೆಂಟ್ ಕೊಡಬೇಕಪ್ಪ, ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಯಾವುದೇ ಮೆಡಿಸಿನ್ ಬರೆಯೋಕ್ಕಾಗಲ್ಲ, ಟ್ರೀಟ್ಮೆಂಟ್ ಕೊಟ್ಟು ಸಂಪೂರ್ಣ ಬಿಲ್ ಆದಮೇಲೆ ಕೊನೆಯಲ್ಲಿ ಲಾಸ್ಟ್ ಬಿಲ್ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲರ ಹತ್ರ ತಿರುಗಿ ರಾಜಕಾರಣಿಯವರು ಪ್ರತಿಯೊಬ್ಬರ ಹತ್ರಲ್ಲೂ ನಾನು ಹೋಗಿದ್ದೀನಿ, ಎಲ್ಲರ ಹತ್ರ ಹೋಗಿ ಅದು ಯಾವುದೇ ರೀತಿ ಸರ್ಕಾರದಿಂದ ₹1 ಕೂಡ ನನಗೆ ಅದು ಸಹಾಯ ಆಗಿಲ್ಲ. ಯಾವುದೇ ರೀತಿ ಒಂದು ₹1 ಪೇ ಕೂಡ ನನಗೆ ಹಾಕೊಂಡು ಬಂದಿಲ್ಲ ಸರ್. ಅಲ್ಲಿ ಪ್ರತಿಯೊಬ್ಬರು ಈ CM ಫಂಡ್ಗೆ MLA ಫಂಡ್ಗೆ ಯಾವುದು ಹಾಕ್ಲಿಲ್ವಾ ನೀವು? ಎಲ್ಲರೂ ಕೇಳ್ಕೊಂಡಿದೀವಿ, ಅವ್ರು ಮಾಡ್ತೀನಿ ಅಂದ್ರೆ ಯಾವುದು ಇದೇನೇ ಹೇಳ್ತಾ ಇರೋದು. ಅವ್ರು ಬಿಲ್ಗಳು ಕೊಡಿ ಅಂತಾರೆ. ನಾವು ಇಲ್ಲಿರೋ ಸಣ್ಣ ಬಿಲ್ಗಳು ಟ್ರೀಟ್ಮೆಂಟ್ ಕೊಟ್ಟಿರೋ ಸಣ್ಣ 1 ಲಕ್ಷ 2 ಲಕ್ಷ ಕೊಟ್ಟರೆ ಅವ್ರಿಗೆ ಅದು ಯಾವುದೇ ರೀತಿ ಎಫ್ಟಿಗೆ ಹಾಕ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಯಾವುದು ಬಂದಿಲ್ಲ. ಎಷ್ಟು ಯಾರ ಪ್ರತಿಯೊಬ್ಬರಿಗೂ ನಾನು ಕೊಟ್ಟಿದ್ದೀನಿ. MP ಅವರಿಂದ ಹಿಡಿದು MLA ಅವರಿಂದ ಎಲ್ಲರಿಗೂ ಕೊಟ್ಕೊಂಡ್ ಬಂದಿದ್ದೀನಿ. ಅದೇ ಯಾವುದೇ ರೀತಿ ಸಹಕಾರ ಇಲ್ಲಿವರೆಗೂ ನಾನು ತಲುಪಿಲ್ಲ. ಇಷ್ಟು ವರ್ಷ ನರಕ ಇದರಿಂದನೇ ಕಳೆದುಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಕೊನೆಯಲ್ಲಿ ನನ್ನ ಕನ್ನಡ ಜನಗಳು ಪ್ರತಿಯೊಬ್ಬರು ಕೂಡ ಕರ್ನಾಟಕದಲ್ಲಿ ಯಾರೊಬ್ಬರು ₹1 ಅಂತ ಸಹಾಯ ಮಾಡಿದ್ರೆ ನನಗೆ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಅಂತೇಳಿ ಈ ಪ್ರತಿಯೊಬ್ಬರು ಮನೆ ಬಾಗಿಲು ಕೇಳ್ಕೊತಾ ಹೋಗೋಕ್ಕಾಗಲ್ದೋದಕ್ಕೆ ನಾನು ಈ ಚಾನಲ್ ಮುಖಾಂತರ ಪ್ರತಿಯೊಬ್ಬರನ್ನು ಕೇಳ್ಕೊತಾ ಇರೋದು, ದಯವಿಟ್ಟು ಸಹಕಾರ ನೀಡಿ. ನಿಮ್ಮ ಕೊನೆ ಎಂಡಿಂಗಲ್ಲಿ ಬಂದು ಮಾತ್ರ ಕೇಳ್ತಾ ಇದ್ದೀನಿ. ಸತ್ತೋಗ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದವನು ಇವಾಗ ನಾನು ಈ ಮಗಳಿಗೋಸ್ಕರ ಈ ತಾಯಿಗೋಸ್ಕರ ಬದುಕಬೇಕಾಗಿದೆ. ಹಾಗಾಗಿ ಪ್ರತಿಯೊಂದು ಟ್ರೀಟ್ಮೆಂಟನ್ನು ದಯವಿಟ್ಟು ಸಹಕಾರ ನೀಡಿ ನಮಗೆಲ್ಲರೂ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಸ್ವಾಮಿಗೌಡ ಅವರ ಚಿಕಿತ್ಸೆಗಾಗಿ ದಾನಿಗಳು, ಸಮಾಜ ಸೇವಕರು ಹಾಗೂ ಅಧಿಕಾರಿಗಳು ಸಹಕಾರ ನೀಡಬೇಕೆಂದು ಕುಟುಂಬ ಕಾತರದಿಂದ ಎದುರು ನೋಡುತ್ತಿದೆ. ನಾನು ಬೆಟ್ಟಪುರ ಗ್ರಾಮ, ಮೈಸೂರು ಜಿಲ್ಲೆ, ಕರೋಣ ತಾಲೂಕು ಹೋಬಳಿಯಿಂದ ಇರೋದು. ಬಸವೇಶ್ವರಿ ಬಡಾವಣೆಯಲ್ಲಿ ನಾನು ವಾಸವಾಗಿದ್ದೀನಿ. ನನಗೆ ಇದ್ದಕ್ಕಿದ್ದಂಗೆ 2 ಕಾಲು ಸ್ವಾಧೀನ ಕಳ್ಕೊಂಡು 18 ವರ್ಷ ಆಯಿತು. ಈಗ 18 ವರ್ಷದಿಂದ ರಾಜಕೀಯದವರು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂದ್ಕೊಂಡು ಎಲ್ಲರೂ ಒಂದು ಟ್ರೀಟ್ಮೆಂಟ್ ಸಿಗ್ಬೋದು ಅಂತೇಳಿ ಕೆಲವು ಡಾಕ್ಟ್ರಿಗೆ ಹೋದರೆ ಸ್ವಲ್ಪ ಸಮಯ ಆಗಲಿ. ಅದು ಈಗವಾಗ ಅಂಥ ಮೆಡಿಸನ್ಗಳೆಲ್ಲ ಫೆಸಿಲಿಟಿಗಳು ಕಮ್ಮಿ ಇದ್ದಾವೆ. ಫೆಸಿಲಿಟಿಗಳು ಹೆಚ್ಚಾದಾಗ ನಾನು ಖಂಡಿತ ಇದಕ್ಕೆ ಸಹಕರಿಸ್ತೀನಿ ಅಂತ ಹೇಳ್ಕೊಂಡು ನನಗೆ ಈ ರೀತಿ ಆಗೋಗಿದೆ. 2 ಕಾಲು ಇದ್ದಕ್ಕಿದ್ದಂಗೆ ಜ್ವರ ಬಂದು ಸ್ವಾಧೀನ ಕಳ್ಕೊಂಡಿದೆ. ಫೈನಲ್ ಕಾರ್ಡ್ಸ್ ನರ ವೀಕ್ ಆಗಿದೆ. ಈ ಮಿದ್ದೆಯಿಂದ ಬಂದಿರೋ ನರ ಸೆಂಟ್ರಲ್ಲಿ ಒಣಗಿರೋದ್ರಿಂದ ಅದು ಚಪ್ಪೆ ಆಗಿದೆ. ಅದಕ್ಕೆ ಟ್ರೀಟ್ಮೆಂಟಿಗೆ 18 ರಿಂದ 20 ಲಕ್ಷ ಬೇಕು ಅಂತ ಡಾಕ್ಟ್ರು ಎಲ್ಲ ರೀತಿ ಮಾಹಿತಿನ ರಿಪೋರ್ಟು, ಸ್ಕ್ಯಾನಿಂಗ್ ಪ್ರತಿಯೊಂದು ರಿಪೋರ್ಟು ಕೂಡ ಕೊಟ್ಟಿದ್ದಾರೆ. ಇವೆಲ್ಲ ರಿಪೋರ್ಟ್ಗಳು ಪ್ರತಿಯೊಂದು ಡಾಕ್ಟ್ರಿ ಹಾಸ್ಪಿಟಲ್ಗೆ ಹೋಗಿರೋ ರಿಪೋರ್ಟ್ಗಳೆಲ್ಲ ಇದ್ದಾವೆ. ಹಾಗಾಗಿ ನನಗೆ ಸಹಕರಿಸ್ಬೇಕು ಅಂತ ಎಲ್ಲರ ಹತ್ರನೂ ಕೇಳಿಕೊಂಡು ನಿಮ್ಮ ಪ್ರತಿಯೊಬ್ಬ ದಾನಿಗಳು ಶೇರ್ ಮಾಡಿ, ಎಷ್ಟು ಜನ ಸಾಧ್ಯ ಆಯಿತು ಅಷ್ಟು ಜನ ಶೇರ್ ಮಾಡಿ ಒಂದು ಹೆಲ್ಪ್ ಮಾಡಿ. ಫೋನ್ಪೇ, ಗೂಗಲ್ ಪೇ, ಫೋನ್ ನಂಬರ್ ಎಲ್ಲ ಐತೆ, ಅಕೌಂಟ್ ನಂಬರ್ ಎಲ್ಲ ಐತೆ. ಮೊಬೈಲ್ ನಂಬರು ಕೂಡ ಸಂಖ್ಯೆಯಲ್ಲಿ ಕೆಳಗಡೆ ಬರ್ತಾ ಇರ್ತದೆ. ಅದು ಬರಲಿಲ್ಲ ಅಂದ್ರೆ ಮೊಬೈಲ್ 9743422766 97 43 42 27 66 ಈ ನಂಬರ್ ಇರ್ತದೆ. ಇದರಲ್ಲಿ ಫೋನ್ಪೇ, ಗೂಗಲ್ ಪೇ ಎಲ್ಲ ಇದೆ. ಹಾಗೆ ಹೆಚ್ಚಿನ ಸಹಕಾರ ನೀಡಿ. ಏಕೆಂದರೆ ನನಗೆ ಹೆಂಡತಿ ಕೂಡ ಇಲ್ಲ, ಅವಳನ್ನು ಕಳ್ಕೊಂಡು ತುಂಬ ವರ್ಷದಿಂದ ನರಕ ಅನುಭವಿಸ್ತಾ ಇದ್ದೀನಿ. ನನಗೆ ಈಗ ಇರೋಳೊಬ್ಳು ಮಗಳನ್ನ, ಈ ತಾಯಿನ ಸಾಕೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀವಿ. ಏಕೆಂದರೆ ಈ ವಯಸ್ಸಲ್ಲಿ ಅವರು ನಮಗೆ ಸಾಕ್ತಾ ಇದ್ದಾರೆ, ನಾವು ಅವರು ಸಾಕಬೇಕು. ಆದರೆ ಅವ್ರನ್ನ ಸಾಕಷ್ಟು ಶಕ್ತಿ ನನಗೆ ಕಮ್ಮಿಯಾಗಿದೆ. ಇವ್ರುಗಳು ಏನೇ ಮಾಡಿದ್ರು ಇವಾಗ ದುಡ್ದು ತಂದು ಕೂಲಿ ಕೆಲಸ ಮಾಡಿ ಸಾಕಣೆ ನೀಡ್ತಾ ಇದ್ದಾರೆ. ಅವ್ರ ಜೀವನದಲ್ಲಿ ನಾವು ಬದುಕ್ತಾ ಇರೋ ಸ್ಥಿತಿ ಬಂದೈತೆ. ನನಗೊಂದು ಜೀವನ ಕೊಟ್ಟರೆ ನೀವೆಲ್ಲರೂ ಸಹಕರಿಸಿ ಒಂದು ಕುಟುಂಬ ಒಂದು ಬದುಕಿಗೆ ಅನ್ನೋಕ್ಕೋಸ್ಕರ ನೀವೆಲ್ಲ ಎಷ್ಟೆಷ್ಟೋ ಖರ್ಚು ಮಾಡಿರ್ತೀರ. ಅದೆಲ್ಲವನ್ನು ಸ್ವಲ್ಪ ನಿಮ್ಗೆ ₹1 ಅಂತ ಶೇರ್ ಮಾಡಿ ಸಹಾಯ ಮಾಡಿದ್ರೆ ನಿಮ್ಗೊಂದು ಟ್ರೀಟ್ಮೆಂಟ್ ಸಿಗುತ್ತೆ. ಆ ತಾಯಿಗೆ ಒಂದು ಮಗನಾಗಿ ಉಳ್ಕೊಂಡು ಮತ್ತು ಮಗಳಿಗೆ ತಂದೆಯಾಗಿ ಉಳ್ಕೊಂಡು ನಿಮ್ಮನ್ನ ಸಹಕರಿಸ್ಕೊಂಡು ಹೋಗ್ತೀನಿ. ಅವ್ರ ಜೀವನ ನೋಡ್ಕೊಂಡು ಹೋಗ್ತೀನಿ. ನನಗೊಂದು ಅವ್ರು ಸೇವೆ ಮಾಡೋ ಭಾಗ್ಯ ಸಿಗುತ್ತೆ. ಇಷ್ಟಕ್ಕೆಂದ್ರೆ ಇಷ್ಟು ವರ್ಷ ಅವ್ರ ಸೇವೆನೇ ಕಳೆದುಬಿಟ್ಟಿದ್ದೀನಿ. ಈಗ ದಯವಿಟ್ಟು ಅವ್ರಿಗೊಂದು ಸಹಾಯ ಮಾಡಿ. ಅವ್ರ ಸಹಾಯ ಕಾಲದಲ್ಲೂ ನಮ್ಮದೇ ಜೀವ ಬಿಡೋ ರೀತಿ ಅವರು ಸುಖವಾಗಿ ಇಷ್ಟು ವರ್ಷ ನರ್ಕದನೇ ಅನುಭವಿಸ್ಬಿಟ್ಟು ಚಿಕ್ಕದಿಂದನೂ ನಮ್ಗೆ ಕಟ್ಕೊಂಡು, ನಾಳೆ ನಮ್ಗೆ ಒಳ್ಳೇದಾಗ್ಬೋದು ಮಗಳು, ಇವತ್ತಿಲ್ಲ ನಾಳೆ ನನ್ನ ಮಗ ಒಳ್ಳೇದಾಗ್ಬೋದು ಅಂತ ಇದರಲ್ಲೇ ಕಾಲ ಕಳೆದುಬಿಟ್ಟಿದ್ದಾರೆ. ಆದರೆ ಏನೂ ಮಾಡೋಕ್ಕಾಗ್ತಿಲ್ಲ. ಅವರು ಸಾಕಷ್ಟು ದಯವಿಟ್ಟು ನೀವೆಲ್ಲರೂ ಸಹಕರಿಸಿ. ದಯವಿಟ್ಟು ನಮಗೊಂದು ಟ್ರೀಟ್ಮೆಂಟ್ ಕೊಡೋಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ನಾನು ಕೈ ಮುಗಿದು ಕನ್ನಡ ಜನಗಳು ಎಲ್ಲರೂ ಪ್ರತಿಯೊಬ್ಬರು ಮಾಧ್ಯಮದವರಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ನನಗೆ ಸಹಕರಿಸಿ ಎಲ್ಲರೂ ಶೇರ್ ಮಾಡಿ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ ತಾಯಿ ಮಗನಾಗಿರೋಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟು ಸಹಾಯಕ್ಕಾಗಿ ನಾನು ಬದುಕಿದ್ದೀನಿ. ಇನ್ನೂ ದಯವಿಟ್ಟು ಇದಕ್ಕೆ ಫೈನಲ್ ಕಾರ್ಡ್ಸ್ ಟ್ರೀಟ್ಮೆಂಟಿಗೆ ದಯವಿಟ್ಟು ನೀವು ಹೆಲ್ಪ್ ಮಾಡಬೇಕು ಅಂತ ಪ್ರತಿಯೊಬ್ಬರನ್ನೂ ಸಹಕರಿಸ್ತಾ ಇದ್ದೀನಿ. ಎಲ್ಲರೂ ಸಹಕರಿಸಿ, ಪ್ಲೀಸ್ ಶೇರ್ ಮಾಡಿ.